Hello everyone. I am Siddesh, lecturer in economics, Don Bosco PU College, Chitradurga. Well, in the macroeconomics, we are discussing the chapter second contents. This is the 10th video of the second chapter. Well, in the previous video, we discussed about product method. So, and how the value will going to be added, and nothing but a product or value added method. So that's why we are going to be talking about value added method. Today we are moving to the another aspect, that is expenditure method. After knowing the product method, we are moving to the expenditure method. So well, this is the one of another alternative method using to calculate the GDP. So this is by looking at the demand side of the products. This is demand side and the supply side. See, in the economy we are observing in the two views. One is demand side, another one is supply side. This is the demand side. In the higher education, we will going to be getting elaborate idea regarding the demand side and as well as the supply side economy. This is the demand side economy, GDP. In the expenditure method, we are going to studying in the point of demand side. This method is referred to as that the expenditure method, where the farmer and baker example already we know. That one example that we have described what beforely, the aggregate value of the output in the economy by expenditure method will be calculated in the following way. ಪ್ರಾಡಕ್ಟ್ ಮೆಥಡಲ್ಲಿ ಒಂದು ರೀತಿಯಾದಂತಹ ಕ್ಯಾಲ್ಕುಲೇಷನ್ ಮೆಥಡ್ಸು ಮತ್ತು ಕ್ಯಾಲ್ಕುಲೇಷನನ್ನು ನಾವು ಮಾಡ್ತಾ ಬಂದು, ಈಗ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ದ ಸೇಮ್ ಎಕ್ಸಾಂಪಲ್ ಇಟ್ಕೊಂಡು ಮತ್ತೊಂದು ವೇನಲ್ಲಿ ನಾವು ಕ್ಯಾಲ್ಕುಲೇಷನನ್ನು ನಾವು ಮಾಡ್ಕೊತಾ ಬರ್ತೀವಿ. ಫೈನ್. ಇನ್ ದಿಸ್ ಮೆಥಡ್ ವಿ ಆ್ಯಡ್ ದಿ ಫೈನಲ್ ಎಕ್ಸ್ಪೆಂಡಿಚರ್ಸ್ ದಟ್ ಈಚ್ ಫರ್ಮ್ ಮೇಕ್ಸ್. ಇನ್ ದಿಸ್ ಎಕ್ಸ್ಪೆಂಡಿಚರ್ ಮೆಥಡ್ we are adding the final expenditures that each firm makes. ಅರ್ಥ ಆಗ್ತಿದೆಯಲ್ಲ ನಾವು ಹೇಳ್ತಿರೋದು. ಸೊ ಇದು ಒಂದು ಆಸ್ಪೆಕ್ಟ್ ಅನ್ನು ಇಟ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಲೇಟರ್ ಫೈನಲಿ ಫೈನಲ್ ಎಕ್ಸ್ಪೆಂಡಿಚರ್ ಈಸ್ ದಟ್ ಎ ಪಾರ್ಟ್ ಆಫ್ ಎಕ್ಸ್ಪೆಂಡಿಚರ್ ವಿಚ್ ಈಸ್ ಅಂಡರ್ಟೇಕನ್ ನಾಟ್ ಫಾರ್ ದಿ ಇಂಟರ್ಮೀಡಿಯೇಟ್ ಪರ್ಪಸ್. ಇದು ತುಂಬ ಕ್ಲಿಯರ್ ಆಗಿ ಗೊತ್ತಾಗಿರಲಿ. Expenditure method. In the expenditure method is a final expenditure which is undertaken not for intermediate purpose. Intermediate goods ಅಂತ ಗೊತ್ತಿತ್ತಲ್ಲ, intermediate purpose ಗೋಸ್ಕರ ತಗೊಳ್ಳೋದಲ್ಲ ಇದು. Fine. Where the ₹50 the worth of a wheat, so which one the baker buy from the farmer, count as intermediate goods, hence does not fall under the category of final expenditure. ಅದು ಫೈನಲ್ ಎಕ್ಸ್ಪೆಂಡಿಚರ್ ಕ್ಯಾಟಗರಿಗೆ ಅದು ಬರಲ್ಲ. Therefore, the aggregate value of output of the economy is ₹200. Is 200. Final expenditure received by the bakery owner plus ₹50. Final expenditure received by the farmer 250 per year. ಈ ಕ್ಯಾಲ್ಕುಲೇಷನ್ ಅನ್ನು ನಾವು ಮಾಡ್ತಾ ಬರ್ತೀವಿ. ಅರ್ಥ ಕ್ಲಿಯರ್ ಅನ್ನ ಹೇಳ್ತಿರೋದು. ಬೇಕರ್ಸು ಮತ್ತು ಫಾರ್ಮರ್ದು ಎಕ್ಸ್ಪೆಂಡಿಚರ್ ಎಷ್ಟಾಗಿತ್ತು ನಾವು ಬಹುಶಃ ಇದನ್ನು 7ನೇ ವಿಡಿಯೋದಲ್ಲಿ ನೋಡಿದ್ವಿ. 7 ಅಥವಾ 8ನೇ ವಿಡಿಯೋದಲ್ಲಿ ಹೇಗೆ ಟೇಬಲ್ ಹಾಕಿ ಫಾರ್ಮರಿಂದು ₹100, ಇಂಟರ್ಮೀಡಿಯೇಟರಿ ಫಾರ್ಮರಿಗೆ 0. ಸೊ ಅದಾದಮೇಲೆ ಟೋಟಲ್ ವ್ಯಾಲ್ಯೂ ಆ್ಯಡೆಡ್
ಬಂದಾಗ ನಮಗೇನು ಬಂದಿತ್ತು, 100 ರೂಪೀಸ್ ಬಂದಿತ್ತು. ಅದೇ ರೀತಿಯಾಗಿ ಬ್ಯಾಂಕರ್ಸ್ದು ಸೆಕ್ಷನ್ಸ್ ವೈಸ್ ಬಂದಿತ್ತು. ಸೊ ಅದೇ ಎಕ್ಸಾಂಪಲನ್ನು ಇಲ್ಲಿ ತಗೊಂಡು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಅಬ್ಸರ್ವೇಷನನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದೀವಿ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ಇನ್ನೊಂದ್ಸಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಫೈನಲ್ ಇಲ್ಲಿ ಈ ವಿಧಾನದಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದು ಫಾರ್ಮಲ್ಲಿ ಏನಾಗ್ತಾ ಹೋಗ್ತದೆ ಅಂದರೆ ಅಂತಿಮ ವೆಚ್ಚವನ್ನು ಸೇರಿಸ್ತಾ ಬರ್ತೀವಿ. ಅಂತಿಮ ವೆಚ್ಚ ಅಂತಂದರೆ ಮಧ್ಯಂತರ ಉದ್ದೇಶಗಳಿಗಾಗಿ ಮಾಡಿರುವಂತಹ ವೆಚ್ಚದ ಭಾಗವಾಗಿದೆ, ಮಧ್ಯಂತರದ ವೆಚ್ಚ. ಓಕೆ, ಬೇಕರಿಯವರು ರೈತರಿಂದ ಖರೀದಿಸುವಂಥ 50 ರೂಪಾಯಿ ಬೆಲೆ ಬಾಳುವಂಥ ಗೋಧಿಯನ್ನು ಮಧ್ಯವರ್ತಿ ಸರಕುಗಳೆಂದು ಪರಿಗಣಿಸಲಾಗ್ತಿತ್ತು ಅಥವಾ ಆಗುತ್ತದೆ. ಅದರಿಂದ ಅಂತಿಮ ವೆಚ್ಚದ ಅಡಿಯಲ್ಲಿ ಇದು ಬರಲ್ಲ, ಅಂತಿಮ ವೆಚ್ಚಕ್ಕೆ ಬರೋದಿಲ್ಲ. ಗೋಧಿ ತಗೊಂಡ ತಕ್ಷಣ ಎಲ್ಲ ಆಗೋದಿಲ್ಲ. ಸೊ ಹಂಗಾಗಿ ಅದು ಫೈನಲ್ ಎಕ್ಸ್ಪೆಂಡಿಚರ್ ಅಂತ ಕರೆಯೋದಿಲ್ಲ. ಅದಕ್ಕೋಸ್ಕರವಾಗಿ ಆರ್ಥಿಕತೆಯಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ, ಉತ್ಪನ್ನದ ಮೌಲ್ಯ, ಉತ್ಪನ್ನ ಅಂತಂದರೆ ಬ್ರೆಡ್ ಇತ್ತಲ್ಪ, ಅದು ಉತ್ಪನ್ನ 200 ರೂಪಾಯಿ ಆಗಿರ್ತದೆ. ಅದಾದಮೇಲೆ ರೈತ ಪಡೆದ ಅಂತಿಮ ವೆಚ್ಚ ಎಷ್ಟಾಗಿರುತ್ತೆ, ಅಲ್ಲಿಗೆ ಪ್ಲಸ್ 50 ರೂಪಾಯಿ ಆಗಿತ್ತಲ್ಲ, ರೈತ ಪಡೆದ ಅಂತಿಮ ವೆಚ್ಚ ಎಷ್ಟು, 250 ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ. 250 ಅಂತ ಕಟ್ಟಿಟ್ಟ. ಆಮೇಲೆ ಮುಂದೊಂದು ಫಾರ್ಮ್ ಐ. ಓಕೆ, ಕೆನ್ ಮೇಕ್ ಫಾರ್ಮ್ ಐ ಅನ್ನೋದು ಹೆಸರು. ಮೇಕ್ ದಿ ಫೈನಲ್ ಎಕ್ಸ್ಪೆಂಡಿಚರ್ ಆನ್ ದಿ ಫಾಲೋಯಿಂಗ್ ಅಕೌಂಟ್ಸ್. ಎ ಉದ್ಯಮ, ಎ ಇದೆಯಲ್ಲ ಆ ಉದ್ಯಮ. ದ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆನ್ the goods and the services produced by the firm. We shall denote this by CI. CI ನಿಂದ ಸೂಚಿಸಲ್ಪಡುತ್ತದೆ. We may note that mostly it is not the household which undertake consumption expenditure. There may be exceptions to when the firm buy consumable to treat their guest or for their employees. The final investment expenditure II incurred by other firms on the capital goods produced by firm I. Observe that unlike the expenditure on intermediate goods, which is not included in the calculation of GDP, expenditure on investment is included. Fine. ಮೀನ್ಸ್ ಹಿಂಗಂದ್ರೆ ಏನಾಗ್ತಾ ಹೋಗ್ತದೆ ಅಂತಂದರೆ, ಫರ್ಮ್ ಅಂತಂದರೆ ಏನು, ಉದ್ಯಮ ಘಟಕ ಹೈ ಈ ಮುಂದಿನಂಥ ಕೆಳಗಿನ ಖಾತೆಗಳಲ್ಲಿ ಅಂತಿಮ ವೆಚ್ಚವನ್ನು ಮಾಡ್ತಾ ಬರ್ತಾ ಹೋಗುತ್ತೆ. ಎ ಉದ್ಯಮ ಏನು ಮಾಡ್ತಾ ಹೋಗುತ್ತೆ, ಉತ್ಪಾದಿಸಿದಂಥ ಸರಕು ಸೇವೆಗಳ ಮೇಲೆ ಅಂತಿಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಅನುಭೋಗ ವೆಚ್ಚ, ಅದನ್ನು ನಾವು CI ಅಂತ ಕರಿತಾ ಹೋಗ್ತೀವಿ. CI ಅಂತ, ಓಕೆ, ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅನುಭೋಗ ವೆಚ್ಚವನ್ನು ಕೈಗೊಳ್ಳುವವರು ಹೆಚ್ಚಾಗಿ ಕುಟುಂಬಗಳೇ ಆಗಿವೆ ಎಂದು ನಾವು ಅನ್ಕೋಬೇಕು. ಹೌಸ್ ಹೋಲ್ಡ್ ವಿಚ್ ಈಸ್ ಅಂಡರ್ಟೇಕ್ ಅಂತ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕುಟುಂಬಗಳೇ ಆಗಿರ್ತವೆ ಅಂತ. ಕೆಲವೊಮ್ಮೆ ಉದ್ಯಮ ಘಟಕಗಳು ಏನು ಮಾಡ್ತಾ ಗೊತ್ತಾ, ತಮ್ಮ ಅತಿಥಿಗಳು ಅಥವಾ ನೌಕರರನ್ನು ಸತ್ಕರಿಸುವುದಕ್ಕೋಸ್ಕರವಾಗಿ ಉಪಭೋಗ್ಯ ವಸ್ತುಗಳನ್ನು ಖರೀದಿಸುವಂಥ ಸನ್ನಿವೇಶಗಳು ಇದಕ್ಕೆ ಅಪವಾದ ಹಾಕ್ತಾ ಹೋಗ್ತವೆ. ಸೊ ಅವ್ರನ್ನ ಫಂಕ್ಷನ್ನು ಅದು ಇದು ಅಂತ ಹೇಳ್ಬಿಟ್ಟು ನಾವು ತಗೊಳ್ತಾ ಹೋಗ್ತೇವಲ್ಲ ಕೆಲವೊಂದನ್ನು, ಅವು ಕೂಡ. ಇದು ಉದ್ಯಮ ಬಿನಲ್ಲಿ ಏನಾಗುತ್ತೆ, ಅಲ್ಲೇನಾಗಿರುತ್ತೆ ಅಂತಂದರೆ, ಉತ್ಪಾದಿಸಿದಂತಹ ಬಂಡವಾಳದ ಸರಕುಗಳ ಮೇಲೆ ಉಂಟಾಗುವ ಇತರೆ ಉದ್ಯಮ ಘಟಕಗಳ ಅಂತಿಮ ಹೂಡಿಕೆ ವೆಚ್ಚ II ಆಗಿರ್ತದೆ. ಮತ್ತೆ GDP ಲೆಕ್ಕಾಚಾರದಲ್ಲಿ ಮಧ್ಯಂತರ ಸರಕುಗಳ ಮೇಲಿನ ವೆಚ್ಚವನ್ನು ಸೇರಿಸಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗ್ತದೆ. ಸೇರಿಸೋದಿಲ್ಲ.
ಉದ್ಯಮ ಘಟಕಗಳ ಮಧ್ಯೆ ಅವುಗಳ ವೆಚ್ಚಕ್ಕೆ ಸೇರಿಸುವುದಿಲ್ಲ. ಸೊ ದ ರೀಸನ್ ಈಸ್ ದ್ಯಾಟ್, ಯಾಕೆ ಅಂತಂದರೆ ರೀಸನ್ ಈಸ್ ದ್ಯಾಟ್ investment goods remain with the firm, whereas intermediate goods are consumed in the process of production. C. The expenditure that the government makes on the final goods and services produced by firm I. We shall denote this by GI. We may point out that the final expenditure incurred by the government includes both the consumption and investment expenditure. D. The export revenues that firm I earns by selling its goods and services abroad. This will be denoted by XT. Fine. So ಹೀಗಂದ್ರೆ ಏನಂದರೆ GDP ಲೆಕ್ಕಾಚಾರ ಮಾಡ್ಬೇಕಾದ್ರೆ ನಾವು ಮಧ್ಯಂತರ ಸರಕುಗಳನ್ನು ವೆಚ್ಚವನ್ನು ಸೇರಿಸಲಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಆದರೆ ಹೂಡಿಕೆ ಮೇಲೆ ಮಾಡಿರ್ತೀವಲ್ಲ ವೆಚ್ಚವನ್ನು ಸೇರಿಸಲಾಗ್ತದೆ. ಕಾರಣ ಏನಪ್ಪ ಅಂತಂದರೆ ಹೂಡಿಕೆಯ ಸರಕುಗಳು ಫರ್ಮ್ನಲ್ಲೇ ಉಳಿತದೆ ಅಂತ. ಆದರೆ ಮಧ್ಯಂತರ ಸರಕುಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದಿಸಲಾಗುತ್ತದೆ. ಅದು ಸಿ. ಉದ್ಯಮ ಘಟಕವು ಉತ್ಪಾದಿಸಿದಂತಹ ಅಂತಿಮ ಸರಕು ಮತ್ತು ಸೇವೆಗಳ ಮೇಲೆ ಸರ್ಕಾರವು ಮಾಡುವಂಥ ವೆಚ್ಚ ಐ. ನಾವು ಅದನ್ನು GI-ನಿಂದ ಸೂಚಿಸೋಣ. ನಾವು ಅದನ್ನು GI-ನಿಂದ ಸೂಚಿಸಬೇಕಾಗ್ತದೆ. ಸರ್ಕಾರ ಏನು ಮಾಡುತ್ತೆ, ಅಂತಿಮ ವೆಚ್ಚವು ಅನುಭೋಗದ ಮತ್ತು ಹೂಡಿಕೆಯ ವೆಚ್ಚಗಳೆರಡನ್ನು ಒಳಗೊಂಡಿರ್ತದೆ. ಇದನ್ನ ಡಿ ಅಂತ ಕರೀತಾರೆ. ವಿದೇಶದಲ್ಲಿ ತನ್ನ ಸರಕು ಸೇವೆಗಳನ್ನು ಮಾರಾಟ ಮಾಡುವುದರ ಮೂಲಕವಾಗಿ ಈ ಫರ್ಮ್ಸ್ಗಳೆಲ್ಲ ಏನು ಮಾಡ್ತಾ ಹೋಗ್ತವೆ, ರಫ್ತು ಆದಾಯಗಳನ್ನು ಗಳಿಸ್ತವೆ. ಇದನ್ನು XA ಅಂತ ಸೂಚಿಸುತ್ತದೆ. ಇದನ್ನು ಸೂಚನೆಯನ್ನು ಮಾಡ್ತಾ ಹೋಗ್ತವೆ. So that's why there's the sum of the revenues that the firm earns is given by the RVT sum total of final consumption, investment, government and exports expenditures received by the firm. ಇದು ನಾವು ಅಬ್ಸರ್ವೇಷನ್ ಅನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಅದಕ್ಕೆ ಮೆನ್ಷನ್ ಆಗ್ತಾ ಹೋಗುತ್ತೆ. RBI summation CI, II, GI and XI. ಸೊ ವೇರ್ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ, therefore N forms then swimming over N forms we get, where summation N by I is equals to 1, RBI is equals to sum total of final consumption, investment, government and exports expenditure received by all the firms in the economy. Where in this equation, below equation will goes to be says to us summation N I is equals to 1 CI plus summation I is equals to 1 N II plus summation I is equals to 1 by N GI plus summation I is equals to 1 by N in XI. Let C be the aggregate final consumption expenditure of the entire economy. Notice that a part of C is spent on import of consumption goods. C, import of consumption goods. C, got it? Where denoted that let CM denote expenditure on the imports of consumption goods, CM. Therefore, C minus CM denotes
that part of aggregate final consumption expenditure that is spent on the domestic funds. Similarly, let I minus IM stand for that part of aggregate final investment expenditure that spent on domestic funds, where I is the value of the aggregate final investment expenditure of the economy, and out of this IM is spent on foreign investment. Good. Similarly, G minus GM stands for that part of aggregate final government expenditure that is spent on the domestic funds, where G is the aggregate expenditure of the government of the economy, and GM is the part of G which is spent on import. So where ಹಿಂಗಂದ್ರೆ ಏನು ಹೇಳ್ಬೋದು ಅಂತಂದರೆ, ಸಿ ಅನ್ನೋ ಒಂದು ಆರ್ಥಿಕತೆ, ಸಿಯು ಇಡೀ ಆರ್ಥಿಕತೆಯ ಅಂತಿಮವಾಗಿರ್ತಕ್ಕಂಥ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಯಿತು. ಸಿನ ಒಂದು ಭಾಗವನ್ನು ಕನ್ಸಂಪ್ಷನ್ ಸರಕುಗಳು ಅಂದರೆ ಕನ್ಸ್ಯೂಮರ್ ಸರಕುಗಳ ಆಮದ ಮೇಲೆ ಎಕ್ಸ್ಪೆಂಡಿಚರನ್ನು ಮಾಡಿದೆ ಅಂತ ಗಮನಿಸಿದಾಗ, ಸಿ ಇಸ್ ಈಕ್ವಲ್ಸ್ ಟು ಐ ಇಸ್ ಈಕ್ವಲ್ಸ್ ಟು 1 ಸಮೇಷನ್ ಎನ್ ಸಿ ಐ ಪ್ಲಸ್ ಸಿ ಎಮ್ ಆದಾಗ ಅದೇನಂತೆ, ಅನುಭೋಗ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂತಹ ವೆಚ್ಚವನ್ನು ಸಿ ಎಮ್ ಅಂತ ನಾವು ಅಂದ್ಕೋಬೇಕು, ಅದನ್ನು ಕರಿತಾವೆ. ಸೊ ಹಂಗಾಗಿ ಸಿ ಮೈನಸ್ ಸಿ ಎಮ್ ದೇಶೀಯ ಉದ್ಯಮ ಘಟಕದ ಮೇಲೆ ಮಾಡಿದ ಸಮಗ್ರ ಅಂತಿಮ ಅನುಭೋಗ ವೆಚ್ಚದ ಭಾಗವನ್ನು ಸೂಚಿಸುತ್ತದೆ. ಅಂತೆಯೇ ಐ ಮೈನಸ್ ಐ ಎಮ್ ದೇಶೀಯ ಉದ್ಯಮ ಘಟಕಗಳಲ್ಲಿ ವೆಚ್ಚ ಮಾಡಲಾಗಿರುವಂತಹ ಅಂತಿಮ ಹೂಡಿಕೆಯ ಸಮಗ್ರ ವೆಚ್ಚದ ಭಾಗವನ್ನು ಪ್ರತಿನಿಧಿಸಲಿ. ಸೊ ಐ ಆರ್ಥಿಕತೆಯ ಸಮಗ್ರ ಅಂತಿಮ ಹೂಡಿಕೆಯ ವೆಚ್ಚದ ಮೌಲ್ಯ ಮತ್ತು ಇದರಲ್ಲಿ ಐ ಎಂ ವಿದೇಶಿ ಬಂಡವಾಳ ಹೂಡಿಕೆ ಸರಕುಗಳಿಗೆ ಮಾಡಿದೆ ವೆಚ್ಚವಾಗುತ್ತದೆ. ಅಂತೆಯೇ ದೇಶೀಯ ಉದ್ಯಮ ಘಟಕಗಳಿಗೆ ವೆಚ್ಚ ಮಾಡಲಾದಂಥ ಸಮಗ್ರ ಅಂತಿಮವಾಗಿರ್ತಕ್ಕಂತಹ ಸಹಕಾರಿಯಾಗುವಂಥ ವೆಚ್ಚದ ಒಂದು ಭಾಗ, ಅದನ್ನು ಜಿ ಮೈನಸ್ ಜಿ ಎಮ್ ಅಂತ ಕರಿತಾ ಹೋಗ್ತೀವಿ. ಜಿ ಮೈನಸ್ ಜಿ ಎಮ್ ಪ್ರತಿನಿಧಿತ್ವ ಮಾಡ್ತಾ ಹೋಗುತ್ತೆ. ಇಲ್ಲಿ ಜಿ ಎಂಬುದು ಏನು ಮಾಡ್ತಾ ಹೋಗುತ್ತೆ ಅಂದರೆ, ಆರ್ಥಿಕತೆಯ ಸರ್ಕಾರದ ಸಮಗ್ರ ವೆಚ್ಚ, ಮತ್ತು ಜಿ ಎಮ್ ಅನ್ನೋದೇನಾಗುತ್ತೆ, ಆಮದುಗಳ ಮೇಲೆ ಮಾಡುವಂತಹ ಜಿನ ಭಾಗವಾಗಿರುತ್ತದೆ. ಸೊ ಇದನ್ನು ನಾವು ಅಬ್ಸರ್ವೇಷನ್ ಅನ್ನು ನಾವು ಇಲ್ಲಿ ಮಾಡ್ತಾ ಬರ್ತೀವಿ. ಫೈನ್. ಆಮೇಲೆ ನೆಕ್ಸ್ಟು ದೇರ್ ಫೋರ್ ಸಮೇಷನ್ ಎನ್ ಐ ಈಸ್ ಈಕ್ವಲ್ಸ್ ಟು ಐ ಸಿ ಐ ಸಮ್ ಟೋಟಲ್ ಆಫ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ received by all the firms in the economy, C minus CM, summation I is equals to I N I, sum total of final investment expenditures received by all the firms in the economy, I minus IM, summation I is equals to 1 N GI, sum total of final government expenditure received by all the firms in the economy. G minus GM, substituting those in the equation. This is the below equation, that is the sum I is equals to IN RB I is equals to C minus CM plus I minus IM plus G minus GM plus summation I is equals to IN XI C plus I plus G plus summation I is equals to 1 by N XI minus CM plus IM plus GM C plus I plus G plus X minus M. This is the equation we are going to observe here.
ಅಲ್ಲಿ ಏನಾಗುತ್ತೆ, ಅದಕ್ಕೋಸ್ಕರ ಆರ್ಥಿಕತೆಯಲ್ಲಿ ಏನು ಮಾಡ್ತೀವಿ, ಎಲ್ಲ ಉದ್ಯಮ ಘಟಕಗಳು ಸ್ವೀಕರಿಸಿದಂಥ ಅಂತಿಮ ಅನುಭವ ವೆಚ್ಚದ ಒಟ್ಟು ಮೊತ್ತ C-CM ಆಗಿರ್ತಾ ಹೋಗುತ್ತೆ. ಅದಕ್ಕೆ ಸಮೇಷನ್ I=1/NII ಆರ್ಥಿಕತೆಯಲ್ಲಿ ಎಲ್ಲ ಉದ್ಯಮ ಘಟಕಗಳಿಂದ ಪಡೆದಂತಹ ಅಂತಿಮ ಬಂಡವಾಳ ಒಟ್ಟು ಮೊತ್ತ, ಆರ್ಥಿಕತೆಯ ಎಲ್ಲ ಉದ್ಯಮಗಳ ಘಟಕಗಳಿಂದ ಸ್ವೀಕರಿಸಿದಂತಹ ಸರ್ಕಾರದ ಅಂತಿಮ ವೆಚ್ಚದ ಒಟ್ಟು ಮೊತ್ತ G-GM ಅಂತ ಆಗುತ್ತೆ. ಅದು ಕೆಳಗಡೆ ಈಕ್ವೇಷನನ್ನು ನಾವು ಮೆನ್ಷನನ್ನು ಮಾಡಿದ್ವಿ. ಸೊ ಇದನ್ನು ನಾವು ಅಬ್ಸರ್ವೇಷನಲ್ಲಿ ಮಾಡ್ತಾ ಹೋಗ್ತೀವಿ. ಫೈನ್. ಸೊ ಇಲ್ಲಿ ಇನ್ನೊಂದು ರೀತಿಯಾಗಿ ಹೇಳ್ತಾ ಹೋಗೋದಾದರೆ, ಸೊ GDP ಅಕಾರ್ಡಿಂಗ್ ಟು ದಿ ಎಕ್ಸ್ಪೆಂಡಿಚರ್ ಮೆಥಡ್, ಇಟ್ ಮೇ ಬಿ ಡಿನೋಟೆಡ್ ದ 5 ವೇರಿಯೇಬಲ್ಸ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ I ಈಸ್ ದಿ ಮೋಸ್ಟ್ ಅನ್ಸ್ಟೇಬಲ್. ಇದು GDPನ ಇನ್ನೊಂದು ಭಾಗವಾಗಿ, ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ. ಓಕೆ, ಸೊ ಇಷ್ಟು ನಮಗೆ ಈಗ ಬೇಕಾಗಿರುವಂಥದ್ದು ಏನಿದೆಯಲ್ಲ, ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವುದನ್ನು ಈಗ ಇಷ್ಟು ದಿನ ಮಾತಾಡಿದ್ದು, ನಾವು ಎಷ್ಟೋ ತನಕ ಮಾತಾಡಿದ್ದು ಯಾವುದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂತಂದರೆ ಎಕ್ಸ್ಪೆಂಡಿಚರ್ ಮೆಥಡ್ ಬಗ್ಗೆ ಇಷ್ಟನ್ನು ಮಾತಾಡ್ತಾ ಹೋಗ್ತೀವಿ. ಸೊ GDPಯನ್ನು ವೆಚ್ಚ ವಿಧಾನದ ಪ್ರಕಾರವಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡಿ ಹೇಳೋದಾದರೆ ಇದೇ ರೀತಿಯಾಗಿ ಹೇಳ್ತೀವಿ. ಎಕ್ಸ್ಪೆಂಡಿಚರ್ ಮೆಥಡಲ್ಲಿ GDPನ ಹೇಗೆ ಹೇಳ್ಬೋದು ಅಂತಂದರೆ, GDP = summation I=1/N RBI C+I+G+X-M. ಇದನ್ನು ಹೇಳ್ತಾ ಹೋಗ್ತೀವಿ. ಹೀಗೆ ಮಾಡಿದರೆ ನಡೆಯುತ್ತೆ. Right? So this is the one of the incidents or a thing we are going to be observing here. So this is the expenditure method. So meet you in the next video with the another aspect, that is income method. So until then, please take care of yourself. If there is any doubt, means you can write it down and we will go on to discuss in the direct or in the Zoom. Thank you.